ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ಇವತ್ತು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇಷ್ಟೇ ಜನ, 4 ಜನ. ಹಾಗೆ ನಮ್ಮ ಮನೆಯವರು ಬರ್ತಾ ಇಲ್ಲ. ಇಲ್ಲಿ ಡ್ರಾಪ್ ಕೊಡಕ್ಕೆ ಬಂದಿದ್ದಾರೆ. ರೀ, ಬರ್ತಾ ಇಲ್ವಾ? ಅವರು ಬರ್ತಾ ಇಲ್ಲ. ನಾನು, ಅಕ್ಕ, ನಮ್ಮ ಶ್ರೀ, ದೀಪ 4 ಜನ. ನನ್ನ ಮಗಳು, ನಮ್ಮ ಗುಂಡೆ, ಇಷ್ಟು ಜನ ಮನೇಲಿದ್ದಾರೆ ಇದ್ರು. ಓಕೆ, ಮಹದೇಶ್ವರ ಬೆಟ್ಟಕ್ಕೆ ಫಸ್ಟ್ ಟೈಮ್ ನಾವು ಬಸ್ಸಿಗೆ ಹೋಗ್ತಾ ಇದ್ದೀವಿ. ನೋಡೋಣ ಅದು ಯಾವ ಥರ ಆಗುತ್ತೆ ಅಂತ. ಐಡಿಯಾ ಇಲ್ಲ, ನೋಡೋಣ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಹೆಂಗೆ ಹೋಗೋದು ಅಂತ. ತಿಳ್ಕೊಂಡಿದ್ದೀವಿ. ಬಸ್ಸಿನ ಐಡಿಯಾ ಹೆಂಗೆ ಹೋಗೋದು ಏನು ಅಂತ ನಮ್ಮ ಫ್ರೆಂಡ್ ಹೇಳಿದ್ರು. ಹಾಕ್ಯಂಡ್ರ ಹೆಂಗೆ ಹೋಗೋದು ಅಂತ ನಮ್ಮ ಫ್ರೆಂಡು ಬಂದಿದ್ದಾರೆ ಆಲ್ರೆಡಿ. ಹಂಗಾಗಿ ಸರಿ ಹೋಗೋಣ ಅಂತೇಳಿ ನಾವು ರೆಡಿಯಾಗಿ ಹೊರಟಿದ್ದೀವಿ. ನೋಡೋಣ ಅಲ್ಲಿ ಹೋಗಿ ಬಂದಮೇಲೆ ಯಾವ ಥರ ಎಲ್ಲ ಅನುಭವ ಆಯಿತು ಅಂತ ನಾನು ಹೇಳ್ತೀನಿ. ಫ್ರೆಂಡ್ಸ್, ನಾವು ಇವಾಗ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ ಬಂದು ರೀಚ್ ಆದ್ವಿ. ನಾವು ಬಸ್ ಹತ್ತಿದ್ದು ಕೋನಪ್ಪನ ಅಗ್ರಹಾರದಿಂದ ನೈಸ್ ರೋಡಿಂದ ಬಂದ್ವಿ. ಅಲ್ಲಿಂದ 1 ಅವರ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ ಬಂದು ರೀಚ್ ಆಗೋಕ್ಕೆ. ಇಲ್ಲಿಂದ ತುಂಬನೇ ಬಸ್ಗಳಿದ್ದಾವೆ. 5 ನಿಮಿಷಕ್ಕೂ ಒಂದೊಂದು ಬಸ್ಗಳು ಮಹದೇಶ್ವರ ಬೆಟ್ಟಕ್ಕೆ ಇರ್ತವೆ. ಆರಾಮಾಗಿ ಹೋಗ್ಬೋದು. ಇಲ್ಲಿಂದ 6 ಅವರ್ಸ್ ಆಗುತ್ತಂತೆ. ಮೈಸೂರಿಗೂ ತುಂಬಾ ಬಸ್ಗಳಿದ್ದಾವೆ ಫ್ರೆಂಡ್ಸ್, ಆರಾಮಾಗಿ ಹೋಗ್ಬೋದು. ಬಟ್ ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಬಸ್ಸಿಗೆ. ಬಟ್ ನನಗೆ ಐಡಿಯಾ ಇಲ್ಲ. ಅದಕ್ಕೆ ನಮ್ಮ ಫ್ರೆಂಡ್ ಹೋಗಿ ಬಂದಿದ್ರು, ಹಾಗಾಗಿ ಅವ್ರಿಗೆ ಕೇಳಿದೆ. ಅವರು ಈ ಥರ ಹಿಂಗೆ ಅಂತ ಸಜೆಸ್ಟ್ ಮಾಡಿದರು. ಈಗ ನಾನು, ಅಕ್ಕ, ಆಮೇಲೆ ಶ್ರೀ, ದೀಪ ಇಷ್ಟು ಜನ ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ದೊಡ್ಡಮ್ಮ ಕೂಡ ಬರ್ತಾ ಇದ್ದಾರೆ. ನಮ್ಮ ದೊಡ್ಡಮ್ಮ ಬಂದಿದ್ದಾರೆ ಊರಿಂದ. ನಮ್ಮ ತಂಗಿ ಇದ್ದಾರೆ ಇಲ್ಲೇ, ಅವ್ರ ಮನೇಲಿ ಉಳ್ಕೊಂಡಿದ್ದಾರೆ. ಅವರು ಕೂಡ ಬರ್ತೀನಿ ನಾನು ನೋಡಿಲ್ಲ ಅಂದ್ರೆ. ನಾವು ಇಷ್ಟು 5 ಜನ ಹೋಗ್ತಾ ಇದ್ದೀವಿ. ಬನ್ನಿ. ಎಷ್ಟು 6 ಅವರ್ ಅಂತ ಹೇಳಿದ್ದಾರೆ ಅವರು. ನೋಡೋಣ ಎಷ್ಟೊತ್ತಾಗುತ್ತೋ ಏನು, ನನಗೂ ಅಷ್ಟು ಐಡಿಯಾ ಇಲ್ಲ. ಬಟ್ ನಾವು ಕಾರಲ್ಲಿ ಹೋಗಿದ್ವಿ, ಆವಾಗ ಬೇಗನೆ ರೀಚ್ ಆದ್ವಿ. ನೋಡೋಣ ಇದು ಹೇಗಿರುತ್ತೆ ಅಂತ. ಹೋಗಿ ಬಂದಮೇಲೆ ನಿಮಗೆ ಫುಲ್ ಡೀಟೇಲ್ಸ್ ಹೇಳ್ತೀನಿ ಯಾವ ಥರ ಅಂತ. ಓಕೆ ಫ್ರೆಂಡ್ಸ್, ಬನ್ನಿ. ಯಾರು ಎಲ್ಲಿ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ನೋಡಿ. ಫ್ರೆಂಡ್ಸ್, ಇದು 2ನೇ ಸರಿ ಹೋಗ್ತಾ ಇರೋದು ನಾನು. ಫಸ್ಟ್ನೇ ಸರಿ ಅಮ್ಮ, ನಾನು, ಆಂಟಿ ಎಲ್ಲ ನಮ್ಮ ಮನೆಯವರು, ನನ್ನ ಮಗಳು ಕೂಡ ಹೋಗಿದ್ವಿ. ಆ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಆ ವಿಡಿಯೋ ಕೂಡ ನೋಡಿ. ಇದು ಸೆಕೆಂಡ್ ಟೈಮು. ಅಕ್ಕ, ದೀಪನೂ ನೋಡಿರಲಿಲ್ಲ. ಹಾಗೆ ಊರಿಂದ ನಮ್ಮ ದೊಡ್ಡಮ್ಮ ಕೂಡ ಬಂದಿದ್ರು, ಅವರು ನೋಡಿಲ್ಲ ಅಂದ್ರೆ ಸರಿ ಹೋಗಿ ಬರೋಣ ಅಂತ ನಾವು ಫಸ್ಟ್ ಟೈಮ್ ಈಗ ಬಸ್ಸಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಫ್ರೆಂಡ್ಸ್, ನೋಡ್ಬೋದು ಇಲ್ಲೆಲ್ಲ ಫುಲ್ ಗ್ರೀನರಿ. ಹಾಗೆ 7 ಬೆಟ್ಟಗಳನ್ನು ದಾಟಿ ನಾವು ಆ ಮಹದೇಶ್ವರನ ದೇವಸ್ಥಾನಕ್ಕೆ ಹೋಗ್ಬೇಕು. ನಾವು ಮಹದೇಶ್ವರ ಬೆಟ್ಟಕ್ಕೆ ಬಂದು ರೀಚ್ ಆದ್ವಿ. ಟೈಮ್ ಬಂದು 1:30. ಲೈಟಾಗಿ ಮಳೆ ಬರ್ತಾ ಇದೆ ಇಲ್ಲಿ. ನಾನು, ಅಮ್ಮ, ಹಿಂದುಗಡೆ ಫಸ್ಟ್ ಟೈಮ್ ಬಸ್ಸಿಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿತ್ತು. ನೋಡೋಣ ಹೋಗುವಾಗ ಹೆಂಗಾಗುತ್ತೆ ಅಂತ. ಫಸ್ಟು ದರ್ಶನ ಮಾಡಿಕೊಂಡು ಆಮೇಲೆ ಹೋಗ್ಬೇಕು. ಮತ್ತೆ ಇವತ್ತೇ ರಿಟರ್ನ್. ನೋಡೋಣ. ಫ್ರೆಂಡ್ಸ್, ಬೆಟ್ಟಕ್ಕೆ ಬಂದು ಈಗ ಮುಟ್ಟಿದ್ವಿ. ಇಲ್ಲಿ ಫುಲ್ ಮಳೆ ಬರೋಕತ್ತದ. ಅಲ್ಲಿಂದ ಏನು ಮಳೆ ಇರಲಿಲ್ಲ. ಇಲ್ಲಿ ಫುಲ್ ಮಳೆ ನೋಡ್ಬೋದು. ಅದೇ ಥರ ಫುಲ್ ಜನ ಇದ್ದಾರೆ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಜಾತ್ರೆ ಅಂತೆ. ಹಿಂದಿನ ದಿನನೇ ಬಂದು ಇಲ್ಲಿ ಸ್ಟೇ ಮಾಡಿ ಇವತ್ತು ಅಮಾವಾಸ್ಯೆ ದಿನ ಮತ್ತೆ ದೇವ್ರ ದರ್ಶನ ಮಾಡಿಕೊಂಡು ಎಲ್ಲರೂ ಅವ್ರವ್ರ ಊರಿಗೆ ಹೋಗ್ತಾರಂತೆ. ನಮಗೆ ಜಾತ್ರೆ ಇರೋದು ಗೊತ್ತಿರಲಿಲ್ಲ, ಹಂಗಾಗಿ ಬಂದುಬಿಟ್ವಿ. ಫುಲ್ಲು ಜನ ಇದ್ದಾರೆ. ಬರುವಾಗೇನೋ ಆರಾಮಾಗಿ ಸೀಟ್ ಸಿಕ್ತು, ಆರಾಮ್ ಕುಂತ್ಕೊಂಡು ಬಂದ್ವಿ. ಈಗ ಹೋಗುವಾಗ ನೋಡ್ಬೇಕು ಯಾವ ಥರ ಆಗುತ್ತೆ ಅಂತ. ಐಡಿಯಾ ಇಲ್ಲ, ಫಸ್ಟ್ ಟೈಮ್ ಬಂದಿರೋದು ಬಸ್ಸಿಗೆ. ಬನ್ನಿ, ಲಾಸ್ಟ್ ಎಂಡಲ್ಲಿ ಹೇಳ್ತೀನಿ ಬಸ್ಸಿಗೆ ಬರೋದು ಬೆಟರೋ ಏನಾದರೂ ವೆಹಿಕಲ್ ತೊಗೊಂಡು ಬರೋದು ಬೆಟರೋ ಅಂತ.
ಫ್ರೆಂಡ್ಸ್, ನಾವು ಮಾದೇಶ್ವರ ಬೆಟ್ಟಕ್ಕೆ ಬಂದು ರೀಚ್ ಆದ್ವಿ. ಟೈಮ್ ಬಂದು ಕರೆಕ್ಟ್ 1:15 ಎಕ್ಸಾಕ್ಟ್ ಟೈಮಿಗೆ ಕರೆಕ್ಟ್ ಕರ್ಕೊಂಡ್ಬಂದರು. ಲೈಟಾಗಿ ಮಳೆ ಬರ್ತಾ ಇದೆ. ಓಕೆ, ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಎಷ್ಟು ರಶ್ ಇದೆ ಅನ್ನೋ ಗೊತ್ತಿಲ್ಲ. ಆಲ್ರೆಡಿ ನಿನ್ನೆನೇ ನೈಟು ಸ್ಟೇ ಮಾಡಿ ದರ್ಶನ ಮಾಡಿಕೊಂಡು ಇವತ್ತು ಬೆಳಗ್ಗೆ ಹೊರಡ್ತಾರಂತೆ. ನೋಡ್ಬೇಕು ಇವತ್ತು ಇನ್ನೂ ಎಷ್ಟು ರಶ್ ಇದೆ ಅಂತ ಗೊತ್ತಿಲ್ಲ. ಬೇಗ ದರ್ಶನ ಮಾಡಿಕೊಂಡು ನಾವು ಮತ್ತೆ ಇವತ್ತೇ ಹೊರಡಬೇಕು. ಹಿಂದ್ಗಡೆ ಬರ್ತಾ ಇದ್ದಾರೆ ದೀಪ, ಅಮ್ಮ, ಅಕ್ಕ, ಹಾಗೆ ಶ್ರೀ. ನನ್ನ ಮಗಳು ಬರಲಿಲ್ಲ. ಆಲ್ರೆಡಿ ಒಂದು ಸಲ ಬಂದೋಗಿದ್ದೀವಿ. ರೀಸೆಂಟಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಹೀಗೆ ಫಸ್ಟ್ ಟೈಮ್ ನಾವು ಓಕೆ, ನಮಗೇನೋ ಸೀಟೆಲ್ಲ ಸಿಕ್ತು ಬರುವಾಗ. ಈಗ ನೋಡಬೇಕು ಹೋಗುವಾಗ ಯಾವ ಥರ ಆಗುತ್ತೆ ಅಂತ. ಬರ್ರಿ ಬರ್ರಿ ಬರ್ರಿ. ಜನ ನೋಡ್ಬೋದು, ಒಳ್ಳೆ ಜಾತ್ರೆ ಥರ ಇದ್ದಾರೆ ಜನ. ನಮಗೆ ಬೇಗ ದರ್ಶನ ಆದರೆ ಸಾಕಪ್ಪ. ಹಾಮ ಫ್ರೆಂಡ್ಸ್, ಇವತ್ತು ಅಮಾವಾಸ್ಯೆ ಹಾಗೆ ಜಾತ್ರೆ ಇರೋದ್ರಿಂದ ತುಂಬಾನೇ ರಶ್ ಇದೆ. ನೋಡ್ಬೋದು ನೀವು. ಜನರಲ್ ಏನಾದರೂ ಹೋಗ್ತೀವಿ ದರ್ಶನಕ್ಕೆ ಅಂದರೆ ಮತ್ತೆ ಇವತ್ತು ರಿಟರ್ನ್ ಹೋಗೋಕ್ಕಾಗಲ್ಲ, ನಾವು ಮತ್ತೆ ನಾಳೆನೇ ಹೋಗ್ಬೇಕಾಗುತ್ತೆ. ಹಾಗಾಗಿ ಇಲ್ಲಿ 500 ಹಾಗೆ 200 ಟಿಕೆಟ್ ಇತ್ತು. 500 ಟಿಕೆಟ್ ತೊಗೊಂಡ್ವಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಬೆಳ್ಳಿ ರಥ, ಹಾಗೆ ರುದ್ರಾಕ್ಷಿ ರಥ, ಹಾಗೆ ಬಂಗಾರ ರಥ ಸುತ್ತಾಕುತ್ತೆ ಅಮಾವಾಸ್ಯೆ ಟೈಮಲ್ಲೂ ಹಾಗೆ ಖಾಲಿ ಟೈಮಲ್ಲೂ ಕೂಡ. ತುಂಬಾನೇ ಚೆನ್ನಾಗಿತ್ತು. ನಾವೀಗ 500 ಟಿಕೆಟ್ ತೊಗೊಂಡು ಡೈರೆಕ್ಟ್ ದರ್ಶನ ಅಂತೆ, ಹಾಗಾಗಿ ಬಂದ್ವಿ. ನೋಡ್ಬೋದು ನೀವು ಅಲ್ಲಿ ಜನರಲ್ ದರ್ಶನದಂತೆ ತುಂಬಾನೇ ರಶ್ ಇದೆ. ಬಟ್ ಮತ್ತೆ ರಿಟರ್ನ್ ಹೋಗೋದು ಕಷ್ಟ. ಹಂಗಾಗಿ 500 ಟಿಕೆಟ್ ತೊಗೊಂಡು ಇನ್ನೇನು ಒಂದು 5-10 ನಿಮಿಷದಲ್ಲೇ ನಾವು ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ದರ್ಶನ ಕೂಡ ತುಂಬಾನೇ ಚೆನ್ನಾಗಾಯಿತು. ಇನ್ನೊಂದು ಫ್ರೆಂಡ್ಸ್, ಏಜ್ ಆದವ್ರಿಗೆ 60 ವರ್ಷ ಮೇಲಿರೋರಿಗೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಅವ್ರಿಗೆ ಡೈರೆಕ್ಟ್ ದರ್ಶನಕ್ಕೆ ಬಿಡ್ತಾರೆ. ಅಂದರೆ ಅವ್ರಿಗೇನು ದುಡ್ಡು ಇಸ್ಕೊಳಲ್ಲ, ಹಾಗೆ ಫ್ರೀಯಾಗೆ ಬಿಡ್ತಾರೆ. ಯಾರಾದರೂ ಹೋಗೋರಿದ್ರೆ ಆ ಥರ ಹೋಗ್ಬೋದು. ಫ್ರೆಂಡ್ಸ್, ದರ್ಶನ ಕೂಡ ತುಂಬಾನೇ ಚೆನ್ನಾಗಾಯಿತು. ನೋಡ್ಬೋದು ನೀವು ಕೂಡ ಮಹದೇಶ್ವರನ. ದರ್ಶನ ಚೆನ್ನಾಗಿತ್ತು. ಅದೇ ಥರ ಫುಲ್ ಜನ ಇದ್ದಾರೆ. ಇನ್ನು ಈಗ ಪ್ರಸಾದಕ್ಕೆ ಹೋಗಬೇಕು ನಾವು. ನೋಡೋಣ, ಅಲ್ಲಿ ಜಾಸ್ತಿ ಜನ ಇದ್ದರೆ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಇಲ್ಲಿ ಬೇರೆ ಊರಿಂದ ಭಜನೆ ಸಮೇತ ಬಂದಿದ್ದರು, ಭಜನೆ ಮಾಡ್ತಾಯಿದ್ರು. ತುಂಬಾನೇ ಚೆನ್ನಾಗಿತ್ತು. ಬಟ್ ಅಲ್ಲಿ ಗಲಾಟೆ ಜಾಸ್ತಿ ಆಗುತ್ತಂತ ಯಾರನ್ನೂ ನಿಲ್ಲಕ್ಕೆ ಬಿಡಲಿಲ್ಲ. ಹಾಗೆ ಮೂವ್ ಮಾಡಿ ಕಳಿಸ್ತಾ ಇದ್ರು. ಬನ್ನಿ ಫ್ರೆಂಡ್ಸ್, ಈಗ ಹೊರಗಡೆ ಹೋಗಿ ಪ್ರಸಾದದ ಕ್ಯೂ ನೋಡೋಣ. ಅಲ್ಲಿ ಜಾಸ್ತಿ ಇತ್ತಂದರೆ ಸೀದಾ ಅಲ್ಲಿ ಹೊರಗಡೆ ಹೋಟೆಲಲ್ಲಿ ಊಟ ಮಾಡಿಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು ಫುಲ್ ಜನ ಇದ್ದಾರೆ, ತುಂಬಾನೇ ಜನ. ಅಲ್ಲೊಂದು ಹಾನಿ ಇರುತ್ತೆ, ಬಟ್ ಅಲ್ಲಿ ನೋಡಿದ್ವಿ ಇರಲಿಲ್ಲ. ಅದು ಸಾಯಂಕಾಲ 4 ಗಂಟೆಗೆ ಬರುತ್ತೆ ಅಂತ ಹೇಳಿದರು. ಸರಿ ಬೇಡ, ನಮ್ಗೆ ಲೇಟ್ ಆಗುತ್ತಂತ ನಾವು ಈಗ ಈ ಫ್ರೆಂಡ್ಸ್ ಇಲ್ಲೇನು ತೋರಿಸ್ತಾ ಇದ್ದೀನಿ, ಇದೆಲ್ಲ ಫುಲ್ ಊಟದ ಕ್ಯೂ. ಇದು ತುಂಬಾನೇ ದೊಡ್ಡ ಕ್ಯೂ ಇದೆ. ನಾವು ಹಂಗೆ ಹೋಗಲಿಲ್ಲ. ಇನ್ನೊಂದು ಹೊರಗಡೆ ಊಟ ಆದಮೇಲೆ ಹೊರಗಡೆ ಒಂದು ಬರ್ತಾರೆ ಗೇಟು, ಅಲ್ಲಿ ಹೋಗಿದ್ವಿ. ಅವ್ರಿಗೆ ಹೇಳಿದ್ವಿ, ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಆ ಗೇಟಿಂದ ಬಿಟ್ಟರು. ಒಳಗಡೆ ಬಂದ್ವಿ ನಾವು. ತುಂಬ ದೊಡ್ಡ ಹಾಲ್ ಇದೆ, ನೋಡ್ಬೋದು ನೀವು. ಟೈಮ್ ಹೋದಾಗ ಹೊರಗಡೆನೇ ಪ್ರಸಾದ ಕೊಟ್ಟಿದ್ರು, ಅಲ್ಲೇನೇ ತಿಂದ್ಬಿಟ್ಟು ಹೋಗಿದ್ವಿ. ಇಲ್ಲಿ ಫುಲ್ ದೊಡ್ಡ ಹಾಲು, ಮಿನಿಮಮ್ 1000 ಜನ ಇಳಿಸುತ್ತೋ ಏನೋ. ಈಗ ಪ್ರಸಾದ ತಗೊಂಡು ನಾವು ಹೊರಡಬೇಕು. ಬನ್ನಿ ಫ್ರೆಂಡ್ಸ್, ಈಗ ಪ್ರಸಾದ ಮಾಡೋಣ. ಫ್ರೆಂಡ್ಸ್, ಅಂತೂ ಇಂತೂ ಪ್ರಸಾದದ ಹಾಲಿಗೆ ಬಂದ್ವಿ ನಾವು. ಬಟ್ ಆ ಗೇಟಿಂದ ಬಂದದಕ್ಕೆ ಸ್ವಲ್ಪ ಬೇಗ ಬಂದ್ವಿ ಅಂತ ಹೇಳ್ಬೋದು. ಇಲ್ಲಿ ಪ್ರಸಾದ ನೋಡ್ಬೋದು. ಫಸ್ಟಿಗೆ ಪಾಯಸ ಇತ್ತು, ತುಂಬಾನೇ ಚೆನ್ನಾಗಿತ್ತು. ಆಮೇಲೆ ಅನ್ನ, ತರಕಾರಿ ಸಾರು, ಸೈಡಿಗೆ ಕೋಸಂಬರಿ, ತುಂಬಾನೇ ಚೆನ್ನಾಗಿತ್ತು. ಅದೇ ಕ್ಯೂ ಅಲ್ಲಿ ಇದ್ದಿದ್ರೆ ನಾವು ಇಷ್ಟು ಬೇಗ ಬರ್ತಿರ್ಲಿಲ್ಲ. ಒಂದು 3-4 ಅವರ್ ಆಗೇ ಆಗ್ತಾ ಇತ್ತು. ನಾವು ಮತ್ತೆ ಬೆಂಗಳೂರಿಗೆ ರಿಟರ್ನ್ ಬರೋದ್ರಿಂದ ಬೇಡ ಅಂದ್ಕೊಂಡೇ ಬಿಟ್ಟಿದ್ವಿ. ಸರಿ ನೋಡೋಣ ಅಂತ ಆ ಗೇಟಿಂದ ಬಂದು ಕೇಳಿದ್ರೆ ಓಕೆ ಅಂತ ಬಿಟ್ಟರು ಅವರು. ತುಂಬಾನೇ ಥ್ಯಾಂಕ್ಸ್ ಅವ್ರಿಗೆ.
ಫುಲ್ ಕ್ಯೂ ಇರುತ್ತೆ. ನಿನ್ನೆನೆ ಬಂದು ಸ್ಟೇ ಮಾಡಿರ್ತಾರೆ. ಈಗ ಪ್ರಸಾದ ದೇವ್ರ ದರ್ಶನ ತೊಗೊಂಡು ಪ್ರಸಾದ ತೊಗೊಂಡು ಹೊರಟ್ಬಿಡ್ತಾರೆ ಅವರು. ಕೆಲವೊಬ್ರು ಸ್ಟೇ ಮಾಡೋರು ಇರ್ತಾರೆ, ಹಂಗಾಗಿ ಅವರಿಗೆ ನಡೆಯುತ್ತೆ, ಪರವಾಗಿಲ್ಲ. ಬಟ್ ನಾವು ಮತ್ತೆ ರಿಟರ್ನ್ ಹೋಗೋರು ಅಂದರೆ ಊಟದ್ದು ಕ್ಯೂನೇ ಒಂದು 4 ತಾಸು 3 ತಾಸು ಹಾಗೆ ಆಗುತ್ತೆ. ಹಂಗಾಗಿ ಸ್ವಲ್ಪ ಕಷ್ಟನೇ. ಈಗ ಪ್ರಸಾದ ತೊಗೊಂಡು ಆಚೆ ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಹಾಗೆ ಲೈಟಾಗಿ ಮಳೆ ಬೇರೆ ಬರ್ತಾ ಇದೆ. ಇನ್ನು ಇಲ್ಲಿ ಒಂದು ಸ್ವಲ್ಪ ಹೊತ್ತೊಂದು 5-10 ನಿಮಿಷ ಕೂತ್ಕೊಂಡು ನಾವು ಇನ್ನು ಬಸ್ ಸ್ಟಾಪಿಗೆ ಹೋಗ್ಬೇಕು. ಬಸ್ ಸ್ಟಾಪಿಗೆ ಹೋಗಿ ಇನ್ನು ಬಸ್ ಹತ್ತಿ ಬೆಂಗಳೂರಿಗೆ ಹೋಗ್ಬೇಕು. ಫ್ರೆಂಡ್ಸ್, ಇದು ನಂದಿದು ಮೇಲ್ಗಡೆ ತುಂಬಾ ಚೆನ್ನಾಗಿದೆ. ಸರಿ ಹೋದಾಗ ಹೋಗಲಿಲ್ಲ ನಾವು, ತುಂಬ ಅಂದರೆ ತುಂಬ ರಶ್ ಇತ್ತು. ಈ ಸರಿ ಸ್ವಲ್ಪ ಖಾಲಿ ಇತ್ತು. ಸರಿ ಹೋಗಿ ಬರೋಣ ಅಂಥೇಳಿ ಈಗ ಎಲ್ಲರೂ ಮೇಲೆ ಹೋಗ್ತಾ ಇದ್ವಿ. ಇಲ್ಲಿ ಹರಕೆ ಮಾಡ್ಕೊಂಡಿರ್ತಾರೆ ಫ್ರೆಂಡ್ಸ್, ದೇವರಿಗೆ ಹರಕೆ ಮಾಡ್ಕೊಂಡವರು ಇಲ್ಲಿ ದೀಡ್ ನಮಸ್ಕಾರ ಅಂತ ನಮ್ಮ ಕಡೆ ಕರೆಯೋದು, ಅದನ್ನು ದೇವ್ರ ಸುತ್ತ ಹಾಕ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಹೋದವರು ಸ್ಟೇ ಮಾಡಿ ಹೋಗಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ನನಗೂ ಅದೇ ಥರನೇ ಇಷ್ಟ. ನೋಡೋಣ ಇನ್ನೊಂದು ಸರಿ ಯಾವಾಗಲಾದ್ರೂ ಆದರೆ ಒಂದಿನ ಸ್ಟೇಗಂತನೇ ಹೋಗ್ತೀವಿ. ಫ್ರೆಂಡ್ಸ್, ಮೇಲೆ ನಿಂತು ವ್ಯೂ ನೋಡಿದ್ರೆ ಸೂಪರ್ ಆಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಬನ್ನಿ ಈಗ ಒಳಗಡೆ ದೇವಸ್ಥಾನ ಒಳಗಡೆ ತೋರಿಸ್ತೀನಿ ನಾನು ನಿಮಗೆ. ನೋಡ್ಬೋದು ನೀವು, ತುಂಬ ದೊಡ್ಡ ದೇವಸ್ಥಾನ ಇದು. ಬಟ್ ನಾವು ಈ ಕಡೆ ಎಲ್ಲ ಬಂದಿರಲಿಲ್ಲ, ಸೀದಾ ಕ್ಯೂ ಅಲ್ಲಿ ಬಂದು ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ಹಂಗಾಗಿ ಇದು ಫುಲ್ ವ್ಯೂ ಈಗ ಮಾತ್ರ ನೋಡಿರೋದು ನಾನು. ತುಂಬ ದೊಡ್ಡ ದೇವಸ್ಥಾನ. ಇಲ್ಲಿ ಅಮಾವಾಸ್ಯೆಗೆ ಜಾಸ್ತಿ ಜನ ಬರ್ತಾರಂತೆ ಕೇಳಿದೆ ನಾನು. ಇದೇ ಥರ ರಶ್ ಇರುತ್ತಂತೆ ಯಾವಾಗಲೂ. ಅಲ್ಲಿ ನೋಡ್ಬೋದು ನೀವು ಮಹದೇಶ್ವರನ ಸ್ಟ್ಯಾಚು ತುಂಬಾ ಚೆನ್ನಾಗಿದೆ. ಇನ್ನೂ ಆಗ್ತಾ ಇದೆ, ಅಲ್ಲಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅನಿಸುತ್ತೆ. ಅಲ್ಲಿ ಫುಲ್ ಎಲ್ಲ ರೆಡಿ ಆದಮೇಲೆ ಅಲ್ಲಿ ಕೂಡ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನಗೆ ಅಷ್ಟು ಐಡಿಯಾ ಇಲ್ಲ. ಫ್ರೆಂಡ್ಸ್, ಈಗ ದರ್ಶನ ಮಾಡಿಕೊಂಡು ಕೆಳಗೆ ಹೋಗ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಮತ್ತೊಂದು ಈಗ ದೇವ್ರ ಸುತ್ತ ರಥೋತ್ಸವ ಆಗ್ತಾ ಇದೆ. ನೋಡ್ಬೋದು ನೀವು, ಇದು ರುದ್ರಾಕ್ಷಿ ರಥ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಇದು ಮೂರ್ತಿ ಬಂದು ಮಹದೇಶ್ವರನದೇ ಮೂರ್ತಿ ಇದೆ ಇಲ್ಲಿ. ತುಂಬಾ ಚೆನ್ನಾಗಿತ್ತು. ಬಟ್ ತುಂಬ ಖುಷಿ ಆಗುತ್ತೆ ಈ ಥರ ನೋಡೋಕ್ಕೆ. ಹಾಗೆ ನಮಗೂ ಒಂದು ಸ್ವಲ್ಪ ಇದರಲ್ಲಿ ಪಾಲು ಸಿಕ್ತಂತ ಹೇಳ್ಬೋದು. ಅಂದರೆ ಅದು ತೇರು ಎಳೆಯೋಕ್ಕೆ ಸ್ವಲ್ಪ ನಾನು ಕೂಡ ಅದನ್ನು ಮುಂದೆ ಚೈನ್ ಏನಿರುತ್ತೆ ಅದನ್ನೊಂದು ಸ್ವಲ್ಪ ಎಳೆದೆ. ತುಂಬಾ ಖುಷಿಯಾಯಿತು ಈ ಥರ ನೋಡೋಕ್ಕೆ. ಬಟ್ ಈ ಥರ ಭಾಗವಹಿಸೋಕ್ಕೆ ತುಂಬಾ ಖುಷಿ. ಬಟ್ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮಹದೇಶ್ವರಂದು ತುಂಬ ಚೆನ್ನಾಗಿದೆ. ನಮಗಂತೂ ಹಂಗೆ ನೋಡ್ತಾ ಇಲ್ಲೇ ನಿಂತ್ಕೋಬೇಕಂತ ಅನಿಸ್ತಾ ಇತ್ತು. ನಾನು, ಅಕ್ಕ, ದೊಡ್ಡಮ್ಮ ಎಲ್ಲ ತುಂಬ ಚೆನ್ನಾಗಾಯಿತು. ಅಕ್ಕ, ಹೇಗಾಯ್ತು ದರ್ಶನ? ಚೆನ್ನಾಯ್ತು ದರ್ಶನ. ಚೆನ್ನಾಗಾಯ್ತಾ? ದರ್ಶನ ಮಾಡ್ಕೊಂಡು ಪ್ರಸಾದ ಮಾಡ್ಕೊಂಡು ಹೆಂಗಾಯ್ತಮ್ಮಿ? ಚೆನ್ನಾಗಾಯ್ತಾ ಅಮ್ಮ? ಹೆಂಗಾಯ್ತು ದರ್ಶನ ಮಾಡೋಕ್ಕೊಂದು? ಚೆನ್ನಾಗಾಯ್ತಮ್ಮ. ಚೆನ್ನಾಗಾಯ್ತಾ? ನೆಕ್ಕಿದ್ದೀವಿ, ಅನ್ನನೂ ನೆಕ್ಕಿದ್ದೀವಿ, ಮಜ್ಜಿಗೆನೂ ನೆಕ್ಕಿದ್ದೀವಿ, ಎಲ್ಲ ಚೆನ್ನಾಗಿ ಬಂತು. ಚೆನ್ನಾಗಾಯ್ತಲ್ಲ? ಹೇಗಾಯ್ತು ದೀಪ? ದರ್ಶನ ನೇರ ದರ್ಶನ ಆಯ್ತು, ಚಲೋ ಆಯ್ತು. ಮಹದೇಶ್ವರ ಅಲ್ಲ, ಈಸಿಯಾಗಿ ದರ್ಶನ ಮುಗಿತು. ದರ್ಶನ ಆಯ್ತು. ಹಾಂ, 500 ರೂಪಾಯಿ ಟಿಕೆಟ್ ಇದೆ. ಹಾಗೆ 250 ಇದೆ. ನಾವು 500 ರೂಪಾಯಿ ಟಿಕೆಟಿಗೆ ಹೋದ್ವಿ. ಒಂದು 10 ನಿಮಿಷದಲ್ಲೇ ದರ್ಶನ ಮಾಡ್ಕೊಂಡು ಆಚೆ ಬಂದು ಪ್ರಸಾದಕ್ಕೆ ಹೋಗಿದ್ವಿ. ಪ್ರಸಾದ ಕೂಡ ಹಾಗೆ ಬೇಗನೆ ಆಯಿತು. ನಮ್ಮ ಲೆಕ್ಕ ಅಂತ ಹೇಳ್ಬೋದು. ಇವತ್ತು ಅಮಾವಾಸ್ಯೆ ಬೇರೆ, ತುಂಬಾ ರಶ್ ಇತ್ತು. ಆಲ್ಮೋಸ್ಟ್ ಎಲ್ಲ ಮುಗಿಸ್ಕೊಂಡು ಈಗ 4:15 ಬಸ್ಸಿಗೆ ನಾವು ಮತ್ತೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಈ ರಶ್ ನೋಡಿ ನಮಗೆ ದರ್ಶನ ಎಷ್ಟೊತ್ತಾಗುತ್ತೋ ಏನಂತ ಅಂದ್ಕೊಂಡಿದ್ವಿ. ಬಟ್ ನಾವು 500 ರೂಪಾಯಿ ಟಿಕೆಟ್ ಕೊಟ್ಟು ಹೋದೋದಕ್ಕೆ ಬೇಗನೆ ದರ್ಶನ ಆಯಿತು. ಎಲ್ಲ ಸೇರಿ ದರ್ಶನ ವಿತ್ ಪ್ರಸಾದ ಸೇರಿ 1 ಅವರಲ್ಲೇ ಹೊರಗೆ ಬಂದ್ವಿ. ಈಗ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಇಲ್ಲೊಂದು ಸ್ವಲ್ಪ ಫೋಟೋಸ್ ತೊಗೊಂಡು ಇನ್ನೇನು ಹೊರಡಬೇಕು. 4:15ಗೆ ಬಸ್ ಇದೆ. 4:15 ಅಂದರೆ ಇಲ್ಲಿಂದ 6 ಅವರ್ಸ್ ನಾವು ಸ್ಯಾಟಲೈಟಿಗೆ ಹೋಗೋಷ್ಟೊತ್ತಿಗೆ. ನಾವು ಸ್ಯಾಟಲೈಟಿಂದ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಬೇಕು. ಬನ್ನಿ ನೋಡೋಣ. ಈಗ ಹೋಗುವಾಗ ಮೇನ್ ನಮಗೆ ಸೀಟ್ ಸಿಗಬೇಕು. ಸೀಟ್ ಸಿಗೋದೇ ತುಂಬ ಇಂಪಾರ್ಟೆಂಟು. ಯಾಕಂದರೆ 1/2 ಅವರ್ 1 ಅವರ್ ಅಲ್ಲ ಜರ್ನಿ, 6 ಅವರ್ಸ್ ಇರುತ್ತೆ. ಹಂಗಾಗಿ ಸೀಟ್ ಸಿಕ್ಕರೆ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ಮುಂದೆ ಒಂದು ಶಾಕ್ ಇಷ್ಟ ಆದ ಸಿದ್ದು 2ನೇ ಕಾಯಿಪಲ್ಲೆ ಮಾಡಂದ್ರೆ ಅಂದ್ರ
ಮಮ್ಮಿ ಎಷ್ಟು ಹೊಡಿತಾರ ಒಂದೇ ಹುಡುಗ ಅವಳು ಅರ್ಥ ಮಿಂಗಲಾಡಿನ ಅವಳು ಚಳಿ ತಿರ್ಸಕ ಅವಾಗಿನವ್ರಂಗ ಇವ್ರು ಬರಲ್ಲ ಇವ್ರಂಗ ಇವ್ರು ಬರಲ್ಲ ಹಂಗೆ ಸ್ಟೆಪ್ ಬೈ ಸ್ಟೆಪ್ ಮುಂದಕ್ಕೆ ಅವಳು ಕನಿ ಆಯ್ತು ಚಮಚಿರ್ತಾರ ಕಟ್ಟಿ ಬಿಡ್ತಾಳ ಕೆಟ್ಟ ಮಿಂಟ್ರಿ ಏನಾಗ್ತದ ನಾವು ಅದನ್ನು ಬೇಕಿಲ್ಲ ಬಾರಿ ಬಂದು ಅವತ್ತು ಬಣ್ಣ ಬಂದ್ರೆ ಸೋನುಗೊಂದಿಟ್ಟು ಬಣ್ಣ ಹಚ್ಚಿ ನನಗೊಂದಿಟ್ಟು ಬಣ್ಣ ಹಚ್ಚಿ ಮಾತ್ರ ಹಚ್ಚಿ ಇಲ್ಲ ದೊಡ್ಡದು ಅದು ಹೊಡಿತದ ಆರಿ ಹೊಡಿತದ ಪಾಪ ಹೊಡಿತದ ಜಗ್ಗಿ ಹೊಡಿತದ ಆರಿ ಅದಕ್ಕ ಬಿಡ್ತದ ಶೋಭಿ ಕರ್ಕಳಿಕಂದ್ರ ಆಕೆ ಏನ್ ಮಾಡ್ತಾಳೆ ಅನ್ನೋದು ಮತ್ತೆ ಆಕೆ ಒಂದು ಜಾಗ ಕೊಡ್ತಾಳ ಅಷ್ಟು ಹುಷಾರಾಗಿ ಮತ್ತೆ ಇಬ್ಬರು ಜಗಳ ಆಗಿರಲ್ಲ ಏನ್ ಮಾಡಿ ಅಂದ್ರ ಹೋಗಿ ಗಪ್ಪನ ಮೂಲೆ ಕುಂತ ಈಗೇನಾದ್ರು ಗೊತ್ತಾಚಿ ಸಕ್ರೆ ಬಿಸಿ ಆದ ಬಾಯಾಗೆ ಹಾಕ್ಬಿಡ್ತಾರ ಅಷ್ಟೇ ಅದ ಕಡೆ ಊರಿಗೆ ಮಾಡ್ರಿ ಅನ್ನಲ್ಲ ಏನ್ ನೋಡ್ಬೇಕು ಅವ್ರು ಅಳದು ಹೋಗ್ಬೇಡ ಅಂದ್ರೆ ಹೋಗ್ಬೇಡ. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ವಿಡಿಯೋ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾರು ಎಲ್ಲಿ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ನೋಡಿ. ಫ್ರೆಂಡ್ಸ್, ಇದು ಹಲಸಿನ ಹಣ್ಣು ಬಂದು ನಾವು ವಯನಾಡ್ಗೆ ಹೋಗಿದ್ವಲ್ಲ, ಅಲ್ಲಿ ತೊಗೊಂಬಂದಿರೋದು. 2 ಹಣ್ಣು ತಂದಿದ್ವಿ, ಒಂದು ಕಟ್ ಮಾಡಿದ್ವಿ, ಅದು ಫುಲ್ ಕಾಯಿ ಇತ್ತು, ಹಣ್ಣಾಗಿರಲಿಲ್ಲ, ಅದನ್ನು ಬಿಸಾಕಿದ್ವಿ. ಇದು ತುಂಬಾನೇ ಸ್ಮೆಲ್ ಬರ್ತಾ ಇತ್ತು. ಇವಾಗ ಕಟ್ ಮಾಡಿದ್ದೀವಿ. ಎಷ್ಟು ಕಟ್ ಮಾಡೋದು ತುಂಬಾನೇ ಕಷ್ಟ ಇದು, ಯಾಕಂದರೆ ತಿನ್ನೋದು ಈಸಿ. ಬಟ್ ಸಣ್ಣ ಚಾಕಿಂದ ಸರಿ ಹೋಗಲ್ಲ, ದೊಡ್ಡದು ಚಾಕ್ ಬೇಕು, ಇಲ್ಲಾಂದರೆ ಮಚ್ಚಿರಬೇಕು. ನಾವು ಪಕ್ಕದ ಮನೆಯಲ್ಲಿ ಒಂದು ಮಚ್ಚಿಸ್ಕೊಂಬಂದು ಅದಕ್ಕೆ ಕೊಬ್ಬರಿ ಎಣ್ಣೆ ಅಥವಾ ಒಳ್ಳೆಣ್ಣೆ ಯಾವುದಾದ್ರೂ ಹಚ್ಬೋದು. ಹಚ್ಚಿಬಿಟ್ಟು ಕಟ್ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ಮಹದೇಶ್ವರನ ಬೆಟ್ಟಕ್ಕೆ ಹೋಗೋರಿದ್ರೆ ಬೆಳಿಗ್ಗೆನೆ 5 ಗಂಟೆ ಇಲ್ಲಾಂದ್ರೆ 6 ಗಂಟೆಗೆ ಹೋಗ್ಬೋದು. ಯಾಕಂದರೆ ಬೇಗ ಹೋಗಿ ಅವತ್ತನೇ ರಿಟರ್ನ್ ಬರೋರಿದ್ರೆ ಬೆಳಿಗ್ಗೆ ಹೋಗೋದು ಬೆಟರು. ಮತ್ತು ಲೇಟ್ ಆದರೆ ರಿಟರ್ನ್ ಬರೋಕ್ಕಾಗಲ್ಲ, ಮತ್ತು ಅಲ್ಲೇ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಬರಬೇಕಾಗುತ್ತೆ. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ತುಂಬಾನೇ ಬಸ್ಗಳಿದ್ದಾವೆ, ಅಲ್ಲಿಂದ ಹೋಗ್ಬೋದು. ಮೈಸೂರಿಗೆ ಹೋಗೋರಿದ್ರೂ ಅಷ್ಟೇ, ಹಾಗೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗೋರಿದ್ರೂ ಅಷ್ಟೇ. ಸ್ಯಾಟಲೈಟ್ಗೆ ಹೋದರೆ ತುಂಬಾನೇ ಬಸ್ ಸಿಗುತ್ತೆ, ಆರಾಮಾಗಿ ಸೀಟ್ ಸಿಗ್ತವೆ, ಅಲ್ಲಿಂದ ಹತ್ಕೊಂಡು ಹೋಗೋದು ಬೆಟರು. ಇಲ್ಲಾಂದರೆ ಮೆಜೆಸ್ಟಿಕ್ಕಿಗೆ ಹೋಗ್ಬೋದು. ಇವೆ ಫ್ರೆಂಡ್ಸ್, ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ 9:15ಗೆ ಲಾಸ್ಟ್ ಬಸ್ ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿಗೆ. ಹಂಗಾಗಿ ಅದು ಬಸ್ ಸಿಕ್ತು ನಮಗೆ. ಅಲ್ಲಿಂದ ನಾವು ಎಲೆಕ್ಟ್ರಾನಿಕ್ ಸಿಟಿಗೆ ಬರೋಕ್ಕೆ ಕರೆಕ್ಟ್ 11:15 ಆಯಿತು. ಮನೆಗೆ ಬರೋಕ್ಕೆ ಈ ಕಡೆ ಒಂದು 12 ಗಂಟೆಗೆ ಬಂದ್ವಿ. ಆರಾಮಾಗಿ ಹೋಗ್ಬರ್ಬೋದು ಬಸ್ಸಿಗೂ. ಅಂದರೆ ಬೇಗನೆ ಹೋಗ್ಬೇಕು, ಒಂದು 5 ಗಂಟೆಗೆ ಬಿಟ್ಟರೆ ಹೋಗೋಕೆ 6 ಅವರು, ಬರೋಕೆ 6 ಅವರು, 12 ಅವರ್ ಜರ್ನಿನೇ ಆಗುತ್ತೆ. ಅಲ್ಲಿ 1 ಅವರ್ 2 ಅವರ್ ದರ್ಶನ ಮಾಡಿಕೊಂಡು ಬರ್ಬೋದು. ಬಟ್ ಏಜ್ ಆದವರು, ಮಕ್ಕಳಿರೋರು ಇದ್ದರೆ ನಮ್ಮದು ಇಲ್ಲಾಂದರೆ ಓನ್ ಗಾಡಿ ಇತ್ತಂದರೆ ಓನ್ ಗಾಡಿ ತೊಗೊಂಡು ಹೋಗ್ಬೋದು, ಇಲ್ಲಾಂದರೆ ಓನ್ ಗಾಡಿಗಳನ್ನ ಮುಗಿಸ್ಕೊಂಡು ಹೋಗೋದು ಬೆಟರ್ ನನ್ನ ಪ್ರಕಾರ. ಓಕೆ ಫ್ರೆಂಡ್ಸ್, ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ಫ್ರೆಂಡ್ಸ್, ನಮ್ಮ ದೊಡ್ಡಮ್ಮನೂ ಕೂಡ ಈ ಕಡೆ ನಮ್ಮ ಮನೆಗೆ ಕರ್ಕೊಂಡ್ಬಂದ್ವಿ. ತುಂಬ ದಿನ ಆಗಿತ್ತು, ಬಂದಿರಲಿಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಇನ್ನೂ ಯಾರು ಹೊಸಬರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್. ಇಲ್ಲಿ ಮಾರ್ತಾರೆ ನೋಡಿ ಇವ್ರು. ನಮ್ಮ ಪಾಲಿಗೆ ಇಷ್ಟೇ ಕೊಟ್ರೆ 3 ಇದಿಲ್ಲ, ನಾವು 3 ಇರೋದು. ಎಣ್ಣೆ ಬಟ್ಲ ಕೊಡಿ, ಅಡಿವಾಗ ಒಂದು ಬೇಟೆ ಹೊಡೆದು ಸುಟ್ಕೊಂಡು ಈಗ ನನ್ ತೆರಿಬೇಕು, ನನ್ ಕಾಲ್ ಬೇಕು.
ಪೂರ ಇದಕ್ಕಿಟ್ರೆ ಪೂರ ಇದಾಗ್ತದು. ಅಲ್ಲ ಶ್ರೀನ್ ಕರ್ಕೊಂಡಿಲ್ಲ ಅಲ್ಲ ಅಲ್ಲಿ ಪಾಪ. ಆ? ಒಂದಾಟ ಆಡ್ರಿ ಆಮೇಲೆ ಆಡ್ದ ಹಂಗ ಎದ್ದಾಡ್ಬಾರ್ದಾಗ. ಮೊದ್ಲಕ್ಕೆ ಒಟ್ಟ ಇಂಥವ್ ಆಡೋದಂದಿಷ್ಟ ಇಲ್ಲ. ಸಾಕು ಊಟ ಮಾಡ್ಬೇಕು. ಹಂಗಲ್ಲ ಚಿನ್ನಿ, ಈಗ ಮತ್ತೆ ರಾತ್ರಿ ಊಟ ಬೇಡ ಅಂತೀಯ. ಹೌದಲ್ಲ, ಇರ್ಲಿ ಬಿಡು. ಈಗ ಹೆಂಗೆ ಅಲ್ಲ, ರಾತ್ರಿ ಸ್ಯಾಂಡ್ವಿಚ್ ತಿನ್ನದ ಊಟ ಮಾಡದ, ಊಟ ಕ್ಯಾನ್ಸಲ್. ಅಲ್ಲ ಊಟ ಕ್ಯಾನ್ಸಲ್ ಅಂತಿಲ್ಲ. ಹ್ಞೂ ಅಂದ್ರೆ ಅನ್ನಕ್ಕೆ ಇಟ್ಬಿಡ್ತೀನಿ. ಮೂಲ ಮಾಡಿ ನಮ್ಮ